ನಮಸ್ಕಾರ ಸ್ನೇಹಿತರೆ, ಬಿಹಾರ್ ಚುನಾವಣೆ ಮುಗಿದು ಬಹಳಷ್ಟು ದಿನಗಳಾಗಿದೆ. ರಿಸಲ್ಟ್ ಕೂಡ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ಅಂತೂ ಧೂಳಿಪಟ ಆಗಿ ಹೋಗಿದೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದೇ ಸಂದರ್ಭದಲ್ಲಿ ಬಿಹಾರ್ ಚುನಾವಣೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ನನಗೆ ಕೂಡ ನನ್ನ ಸ್ನೇಹಿತರು ಈ ಹಿಂದೆನೆ ಆ ವಿಡಿಯೋನ ಕಳಿಸ್ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಂಚಿಕೆಯನ್ನು ಮಾಡಿ ಅಂತ ನನ್ಗೆ ಹೇಳಿದ್ರು. ಆದ್ರೆ ನನ್ಗೆ ಆ ವಿಡಿಯೋದ ಸತ್ಯಾಸತ್ಯತೆ ಬಗ್ಗೆ ಸ್ವಲ್ಪ ಡೌಟ್ ಇತ್ತು. ಹಾಗಾಗಿ ಆ ವಿಷಯನ ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ಈಗ ನನ್ಗೆ ಕನ್ಫರ್ಮ್ ಆಗಿರೋದೇನು ಅಂತ ಹೇಳಿದ್ರೆ, ಆ ವಿಡಿಯೋದಲ್ಲಿ ಏನೆಲ್ಲ ಮಾತಾಡಿದಾರೋ ಅದೆಲ್ಲದು ಸತ್ಯ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆದ್ರಿಂದ ಅದ್ರ ಬಗ್ಗೆ ನಿಮ್ ಜೊತೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೊತಾ ಇದ್ದೇನೆ. ಅದೆಲ್ಲದಕ್ಕಿಂತ ಮೊದಲು ನಿಮ್ಮನ್ನ ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಿಮ್ಮ ಹತ್ರ ಒಂದು ವಿನಂತಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬಿಹಾರ್ ಚುನಾವಣೆ ನಡೀತು. ಚುನಾವಣೆಯಲ್ಲಿ ಎನ್ಡಿಎ ಅಭೂತಪೂರ್ವ ಗೆಲುವನ್ನು ಸಾಧಿಸಿತು. ವಿರೋಧ ಪಕ್ಷಗಳಲ್ಲಿ ಧೂಳಿಪಟವಾಗಿ ಹೋಯಿತು. ಮೊದಲೊಂದು ಕಾಲ ಇತ್ತು, ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಸೋತರು ಕೂಡ ಆ ಸೋಲಿಗೆ ಕಾರಣ ಏನು ಅನ್ನೋದನ್ನ ಹುಡುಕ್ತಾ ಇದ್ರು, ನೈಜವಾದ ಕಾರಣವನ್ನು ಹುಡುಕ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳನ್ನು ನೀವು ನೋಡಿದ್ರೆ, ಬಿಜೆಪಿ ಎದುರುಗಡೆ ಯಾವುದೇ ಪಕ್ಷ ಚುನಾವಣೆಯಲ್ಲಿ ಸೋತರು ಕೂಡ ಅವರು ನೇರವಾಗಿ ಅಪಾದನೆ ಮಾಡೋದು ಇಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ. ಇವರಿಬ್ಬರು ಸೇರ್ಕೊಂಡು ನಮ್ಮನ್ನ ಸೋಲಿಸಿದ್ದಾರೆ, ಇಲ್ಲಿ ನಮ್ಗೆ ಮೋಸ ಮಾಡಿದ್ದಾರೆ, ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ಹೊರತು ನೈಜ ಕಾರಣವನ್ನ ಅವ್ರು ಹುಡುಕ್ಲಿಕ್ಕೆ ಹೋಗಲ್ಲ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಜನರು ಏನ್ ಆದೇಶ ಕೊಟ್ಟಿದ್ದಾರೋ ಅದನ್ನ ಇವರು ಒಪ್ಕೊಳ್ಳಲ್ಲ. ಹಾಗೇನೆ ಮುಂದಿನ ಚುನಾವಣೆಗೆ ಸರಿಯಾದ ರೀತಿಯಲ್ಲಿ ತಯಾರಿಯನ್ನು ಕೂಡ ನಡೆಸ್ಕೊಂಡು ಹೋಗ್ಲಿಕ್ಕೆ ಇವ್ರ ಕೈಲಿ ಸಾಧ್ಯ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪಕ್ಷದ ಹೈಕಮಾಂಡೇ ಇಲ್ಲಿ ನಮ್ಗೆ ಚುನಾವಣಾ ಆಯೋಗ ಮೋಸ ಮಾಡಿದೆ ಈ ರೀತಿ ಹೇಳ್ತಾ ಕೂತ್ಕೊಂಡ್ರೆ, ಸೋತಿರುವಂತಹ ಕ್ಯಾಂಡಿಡೇಟ್ ಕೂಡ ಅಷ್ಟೇ ಇದನ್ನೇ ಹೇಳ್ಕೊಂಡಿರ್ತಾನೆ ಹೊರತು ತಾನು ಸೋಲಿಕ್ಕೆ ಕಾರಣ ಏನು, ಮುಂದಿನ ಚುನಾವಣೆಯಲ್ಲಿ ನಾನು ಯಾವ ರೀತಿಯಲ್ಲಿ ತಯಾರಿಯನ್ನ ನಡೆಸಬೇಕು ಈ ರೀತಿಯಾದಂತ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ಆತ ಕೂಡ ಇವ್ರ ಜೊತೆ ಸೇರ್ಕೊಂಡು ಚುನಾವಣಾ ಆಯೋಗಕ್ಕೆ ಬೈಕೊಂಡು ಕೂತ್ಕೊಳ್ತಾನೆ. ಅದರ ಇಫೆಕ್ಟ್ ಗೊತ್ತಾಗೋದು ಮುಂದಿನ ಚುನಾವಣೆ ಸಂದರ್ಭದಲ್ಲಿ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಬಿಹಾರಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ನಿರ್ನಾಮ ಆಗಿ ಹೋಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿದೆ, ಈ ಚುನಾವಣೆಯಲ್ಲಿ ಕೇವಲ 6 ಸ್ಥಾನಗಳನ್ನು ಗಳಿಸ್ಲಿಕ್ಕಷ್ಟೇ ಅವ್ರು ಶಕ್ತರಾದ್ರು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಬಿಹಾರಲ್ಲಿ ಹೇಗಾಗ್ಬೋದು ಅಂತೇಳಿ. ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಈ ಚುನಾವಣೆ ಮುಗಿದ ತಕ್ಷಣ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರಿದ್ರು. ನಿಮ್ಗೆ ಗೊತ್ತಿರುವಂತ ವಿಷಯ ಇದು. ಕೊನೆಗೆ ರಿಸಲ್ಟ್ ಬಂದ ಮೇಲೆ ವಾಪಸ್ ಬಂದ್ರು. ವಾಪಸ್ ಬಂದ ಮೇಲೆ ಬಿಹಾರಲ್ಲಿ ಚುನಾವಣೆ ಸೋಲಿಕ್ಕೆ ಚುನಾವಣಾ ಆಯೋಗವೇ ಕಾರಣ. ಚುನಾವಣಾ ಆಯೋಗ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತು. ಈ SIR ಪ್ರಕ್ರಿಯೆ ನಡೆಸೋ ಮೂಲಕ ಬಿಹಾರಲ್ಲಿ ನಮಗೆ ವೋಟ್ ಹಾಕ್ತಾ ಇದ್ದಂತಹ 65 ಲಕ್ಷ ಮತಗಳನ್ನ ಡಿಲೀಟ್ ಮಾಡಿ ಹಾಕಿದ್ರು. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟರು. ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದೇ ಸಂದರ್ಭದಲ್ಲಿ ಬಿಹಾರ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಾಜೇಶ್ ರಾಮ್ ಅವರು ರಾಹುಲ್ ಗಾಂಧಿ ಅವರಿಗೆ ಫೋನ್ ಮಾಡ್ತಾರೆ. ನೋಡಿ, ನಾವು ಇಲ್ಲಿ ಚುನಾವಣೆಯಲ್ಲಿ ಸೋತಿದ್ದೇನೆ, ಹಾಗಾಗಿ ಸೋಲಿನ ನೈತಿಕ ಹೊಣೆಯನ್ನು ಹೊತ್ತು ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಹೇಳಿದ್ರಂತೆ. ಆಗ ರಾಹುಲ್ ಗಾಂಧಿ ಅವರು ಎಲ್ಲಿದ್ರು ಏನೋ ಗೊತ್ತಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ, ನನಗೀಗ ನಿಮ್ಮ ಕೈಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ದಯವಿಟ್ಟು ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಫೋನ್ ಮಾಡಿ ಮಾತಾಡಿ ಅಂತ ಹೇಳಿದ್ರಂತೆ. ಆಯ್ತು ಅಂತೇಳಿ ಹೇಳಿ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಫೋನ್ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಫೋನ್ ಮಾಡಿ ಅದೇ ವಿಷಯನ ಹೇಳಿದ್ರಂತೆ. ನೋಡಿ, ಇಲ್ಲಿ ನಾವು ಸೋತಿದ್ದೇವೆ, ನಮ್ಮ ಸೋಲಿಗೆ ನೈತಿಕ ಹೊಣೆಯನ್ನು ಹೊತ್ತು ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರಂತೆ. ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿಷಯ ನಿಮ್ಗೆ ಗೊತ್ತಿದೆ. ಅವ್ರು ಯಾವುದೇ ರೀತಿಯಾದ ನಿರ್ಧಾರ ತಗೊಳ್ಲಿಕ್ಕಾಗಲ್ಲ. ಅವ್ರೇನಿದ್ರು ಕೂಡ ಈ ಗಾಂಧಿ ಕುಟುಂಬದ ಕೈಗೊಂಬೆ. ಏನ್ ನಿರ್ಧಾರ ತಗೊಳ್ಳೋದಿದ್ರು ಕೂಡ ಸೋನಿಯಾ ಗಾಂಧಿ ಅವ್ರ ಹತ್ರನೋ ಇಲ್ಲ ರಾಹುಲ್ ಗಾಂಧಿ ಹತ್ರನೋ ಹೋಗಿ ಹೇಳ್ಬೇಕು, ನೋಡಿ ಹೀಗೇಗಿದೆ, ನಾವು ಏನ್ ಮಾಡೋಣ, ಈ ರೀತಿಯಾದ ನಿರ್ಧಾರವನ್ನ ತಗೊಳ್ಬಹುದಾ ಅಂತೇಳಿ ಕೇಳ್ಬೋದೇ ಹೊರತು ಇವರಾಗೆ ನಿರ್ಧಾರವನ್ನ ತಗೊಂಡು ನೋಡಿ ನಾನು ಈ ರೀತಿಯಾದಂತ ನಿರ್ಧಾರವನ್ನ ನಾನು ತಗೊಂಡಿದ್ದೇನೆ ಅಂತೇಳಿ ಹೇಳುವ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಲ್ಲ. ಆದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಅಧ್ಯಕ್ಷರಿಗೆ ಹೇಳಿದ್ರಂತೆ, ಇಲ್ಲ ನೀವು ಸ್ವಲ್ಪ ವೇಟ್ ಮಾಡಿ, ಒಮ್ಮೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡೋಣ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ಆಯ್ತು ಅಂತ ಹೇಳಿದ್ರು. ಮೋಸ್ಟ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಹತ್ರ ಹೋಗಿ ಹೇಳಿರ್ಬೇಕು, ಹೀಗಿದೆ ಪರಿಸ್ಥಿತಿ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಓಕೆ, ಅವ್ರಿಗೆ ಬರ್ಲಿಕ್ಕೆ ಹೇಳಿ, ಹಾಗೆ ಅಲ್ಲಿ ಗೆದ್ದಿರುವಂತಹ ಎಲ್ಲಾ ಶಾಸಕರನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿ ಅಂತೇಳಿ ಹೇಳಿದ್ರಂತೆ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಿಗೆ ಹೇಳಿದ್ರಂತೆ, ಇಲ್ಲ ನೀವು ಆ ರೀತಿ ಏನು ರಿಸೈನ್ ಎಲ್ಲ ಮಾಡ್ಲಿಕ್ಕೆ ಹೋಗೋದು ಬೇಡ, ಒಮ್ಮೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಸೋಲಿಗೆ ಕಾರಣ ಏನು ಎಲ್ಲದನ್ನು ಕೂಡ ವಿವರವಾಗಿ ಕೂತ್ಕೊಂಡು ಮಾತಾಡೋಣ ಅಂತೇಳಿ ಹೇಳಿದ್ರಂತೆ. ಅವರು ಆಯ್ತು ಅಂತೇಳಿ ಹೇಳಿದ್ರು. ಆಯ್ತು, ಹಾಗಾದ್ರೆ ಆ ತರ ಇದ್ರೆ ನಾನು ದೆಹಲಿಗೆ ಬರ್ತೇನೆ, ಭೇಟಿ ಮಾಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನೀವು ಮಾತ್ರ ಬರಬೇಡಿ, ನಿಮ್ ಜೊತೆಗೆ ನಮ್ಮ ಶಾಸಕರನ್ನು ಕೂಡ ಕರ್ಕೊಂಡು ಬನ್ನಿ ದೆಹಲಿಗೆ ಅಂತ ಹೇಳಿದ್ರಂತೆ. ಇವರು ಆಯ್ತು ಅಂತೇಳಿ ಹೇಳಿ ಒಂದಿನ ಬಂದ್ರು ದೆಹಲಿಗೆ. ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟಿಂಗ್ ಕೂಡ ಫಿಕ್ಸ್ ಆಯ್ತು. ಇದೇ ಸಂದರ್ಭದಲ್ಲಿ ಬಿಹಾರದ ಉಸ್ತುವಾರಿ ಆದಂತಹ ಕೃಷ್ಣ ಅಲ್ವಾರ್ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಇದ್ರಂತೆ. ನಾರ್ಮಲ್ ಆಗಿ ಮೀಟಿಂಗ್ ಪ್ರಾರಂಭ ಆಯ್ತು. ಮೀಟಿಂಗ್ ಪ್ರಾರಂಭ ಆದ ಸಂದರ್ಭದಲ್ಲಿ ಕೃಷ್ಣ ಅಲ್ವಾರ್ ಮತ್ತು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಾಜೇಶ್ ರಾಮ್ ಅವರು ತಮ್ಮ ಸೋಲಿಗೆ ಕಾರಣ ಏನು ಈ ತರ ಏನೋ ಒಂದು ವಿವರಿಸ್ತಾ ಇದ್ರು ಅನ್ಸ್ತದೆ. ಆ ಸಂದರ್ಭದಲ್ಲಿ ಎಲ್ಲಾ ಮಾತನ್ನ ಕೇಳ್ಕೊಂಡಂತಹ ರಾಹುಲ್ ಗಾಂಧಿ ಅವರು, ಓಕೆ, ಅಲ್ಲಿ ಗೆದ್ದಿರುವಂತಹ ಶಾಸಕರನ್ನ ಕರೀರಿ ಅಂತ ಹೇಳಿದ್ರಂತೆ. ಆಗ ರಾಜೇಶ್ ರಾಮ್ ಅವರು, ನೋಡಿ ಇಲ್ಲಿ ಕೂತ್ಕೊಂಡಿದಾರಲ್ಲ ಇವರೇ ಅಲ್ಲಿ ಗೆದ್ದಿರುವಂತಹ ಶಾಸಕರು ಅಂದ್ರಂತೆ. ಅದ್ರಲ್ಲಿ ಕೇವಲ 6 ಜನ ಇದ್ರು. ಆಗ ರಾಹುಲ್ ಗಾಂಧಿ ಅವರು, ಉಳಿದವ್ರನ್ನು ಕರೀರಿ, ಯಾಕೆ ಅವ್ರು ಹೊರಗಡೆ ನಿಂತ್ಕೊಂಡಿದ್ದಾರೆ, ಬರ್ಲಿಕ್ಕೆ ಹೇಳಿ ಒಳಗಡೆ ಅಂತ ಹೇಳಿದ್ರಂತೆ. ಆಗ ಕೃಷ್ಣಾಲ್ವಾರ್ ಹೇಳಿದ್ರಂತೆ,
ಅಲ್ಲಿ ಗೆದ್ದಿರೋದೇ 6 ಜನ, ಆ 6 ಜನನೇ ಇವರು ಅಂತ ಕೊಂಡು ಹೇಳಿದ್ರಂತೆ. ಹಾಗೇನೆ 2010ರಲ್ಲಿ ನಾವು ಕೇವಲ 4 ಸ್ಥಾನಗಳನ್ನ ಗಳಿಸಿದ್ವಿ, ಆದ್ರೆ ಈ ಬಾರಿ ನಾವು 6 ಕ್ಷೇತ್ರಗಳಲ್ಲಿ ಗೆದ್ದಿದ್ದೇವೆ ಅಂತೇಳಿ ಹೇಳಿದ್ರು. ಅಂದ್ರೆ ಈ ಬಾರಿ ನಾವು 2 ಹೆಚ್ಚುವರಿ ಕ್ಷೇತ್ರಗಳಲ್ಲಿ ಗೆದ್ದಿದ್ದೇವೆ ಅಂತೇಳಿ ಹೇಳಿ ಕೃಷ್ಣ ಅಲ್ವಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ರಂತೆ. ರಾಹುಲ್ ಗಾಂಧಿ ಅವ್ರಿಗೆ ಖುಷಿಯಾಗಿರ್ಬೇಕು, ಯಾಕಂದ್ರೆ 2010ಕ್ಕಿಂತ ಈಗ ಬೆಟರ್ ಅಲ್ವಾ ಅನ್ಸಿರ್ಬೇಕು. ಅದಾದ್ಮೇಲೆ ಅವ್ರೆಲ್ಲರಿಗೂ ಊಟದ ವ್ಯವಸ್ಥೆ ಇತ್ತಂತೆ, ಅವರೆಲ್ಲರೂ ಊಟ ಮಾಡ್ಕೊಂಡು ಹೋದ್ರು. ಇಲ್ಲಿ ನಡೆದಿರುವಂತ ಈ ವಿಷಯ ಒಬ್ಬ ಪತ್ರಕರ್ತರಿಗೆ ಗೊತ್ತಾಯ್ತು. ಈ ಪತ್ರಕರ್ತರು ಒಂದು ಟಿವಿ ಚಾನಲ್ ನಲ್ಲಿ ಕೂತ್ಕೊಂಡು ಹೀಗೀಗ ಆಗಿದೆ, ರಾಹುಲ್ ಗಾಂಧಿ ಅವರಿಗೆ ಬಿಹಾರ್ನಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ತಮ್ಮ ಕ್ಯಾಂಡಿಡೇಟ್ಗಳು ಗೆದ್ದಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ಇವರು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸುವವರು, ಈ ರೀತಿಯಾಗಿ ಅವರು ತುಂಬಾ ತಮಾಷೆಯಾಗಿ ಮಾತಾಡಿದ್ದಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಕೇವಲ MP ಅಲ್ಲ, ಅದಕ್ಕೆ ಬದಲಾಗಿ ಅವರು ಲೀಡರ್ ಆಫ್ ಅಪೋಸಿಷನ್, ಅಂದ್ರೆ ಅಪೋಸಿಟ್ ಪಾರ್ಟಿಯ ಲೀಡರ್ ಆಗಿದ್ದಾರೆ. ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಹೇಳ್ಬಹುದು ರಾಹುಲ್ ಗಾಂಧಿನ. ಅಷ್ಟೊಂದು ಪವರ್ ರಾಹುಲ್ ಗಾಂಧಿ ಅವರು ಇರ್ತದೆ. ಇಂತಹ ರಾಹುಲ್ ಗಾಂಧಿ ಅವರಿಗೆ ಬಿಹಾರಲ್ಲಿ ತಮ್ಮ ಪಕ್ಷ ಎಷ್ಟು ಕ್ಷೇತ್ರಗಳು ಗೆದ್ದಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಇಂತಹ ರಾಹುಲ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ ಪಕ್ಷದವರು ಪ್ರಧಾನಮಂತ್ರಿ ಮಾಡ್ತೇವೆ ಅಂತ ಕೊಂಡು ಟೊಂಕ ಕಟ್ಟಿ ನಿಂತಿದ್ದಾರೆ. ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ಏನಾದ್ರೂ ಪ್ರಧಾನಮಂತ್ರಿ ಆದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ನೀವೇ ಅರ್ಥ ಮಾಡ್ಕೋಬಹುದು. ರಾಹುಲ್ ಗಾಂಧಿ ಅವರ ಬುದ್ಧಿಮಟ್ಟ ಎಲ್ಲದೂ ನಮ್ಗೆ ಗೊತ್ತಿರುವಂತಹದ್ದೇ. ನೀವು ನೋಡಿರ್ಬೋದು, ಎಲ್ಲೇ ಚುನಾವಣಾ ಪ್ರಚಾರ ಸಭೆ ಇರಲಿ ಅಥವಾ ಬೇರೆ ಏನಾದ್ರೂ ಸಭೆಗಳಿರಲಿ, ಅಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳೋದು ಏನಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಅಂಬಾನಿ ಮತ್ತು ಅದಾನಿಗೆ ದೇಶವನ್ನ ಮಾರ್ತಾ ಇದ್ದಾರೆ. ದೇಶದಲ್ಲಿರುವಂತಹ ಬಹಳಷ್ಟು ಯುವಕರು ಈಗ ಜಿಯೋ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ರೀಲ್ಸ್ ಗಳನ್ನ ನೋಡ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ಯಾವಾಗ ನೀವು ರೀಲ್ಸ್ ಅನ್ನು ಓಪನ್ ಮಾಡ್ತಿರೋ, ಅಂದ್ರೆ ಯಾವಾಗ ನೀವು ಇಂಟರ್ನೆಟ್ ಉಪಯೋಗಿಸಲಿಕ್ಕೆ ಶುರು ಮಾಡ್ತಿರೋ, ಆಗ ಆಟೋಮೆಟಿಕ್ ಆಗಿ ಅದಾನಿ ಜೇಬಿಗೆ ದುಡ್ಡು ಹೋಗ್ತದೆ. ಆ ರೀತಿಯಾದಂತಹ ವ್ಯವಸ್ಥೆಯನ್ನ ನರೇಂದ್ರ ಮೋದಿ ಅವರು ದೇಶದಲ್ಲಿ ತಂದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ, ಈ ಜಿಯೋ ನೆಟ್ವರ್ಕ್ ಅದಾನಿದ ಅಥವಾ ಅಂಬಾನಿದ ಅನ್ನೋದೇ ಇವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಅಷ್ಟೊಂದು ಬುದ್ಧಿಮತ್ತೆ ಇರುವಂತಹ ವ್ಯಕ್ತಿ ರಾಹುಲ್ ಗಾಂಧಿ ಅವರು. ಇದಕ್ಕೂ ಕೂಡ ಒಂದು ಕಾರಣ ಇದೆ, ರಾಹುಲ್ ಗಾಂಧಿ ಅವರಿಗೆ ರಾಜಕೀಯದಲ್ಲಿ ಅಂತಹ ಆಸಕ್ತಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ರಾಹುಲ್ ಗಾಂಧಿ ಅವ್ರನ್ನ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ ನಲ್ಲಿರುವಂತಹ ಇತರ ಲೀಡರ್ಗಳೆಲ್ಲರೂ ಕೂಡ ಒತ್ತಾಯದಿಂದ ರಾಜಕೀಯದಲ್ಲಿ ಇರಿ ಅಂತೇಳಿ ಹೇಳಿ ನಿಲ್ಸ್ಕೊಂಡಿದ್ದಾರೆ ಹೊರತು, ರಾಹುಲ್ ಗಾಂಧಿ ಅವರ ಯೋಗ್ಯತೆ ಇದೆಯಾ ಇಲ್ಲ ಅನ್ನೋದನ್ನ ಅವ್ರು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಥವಾ ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ, ಅವ್ರು ಎಷ್ಟೇ ಅಸಂಬದ್ಧವನ್ನ ಮಾಡ್ಲಿ, ಏನ್ ಮಾಡಿದ್ರು ಕೂಡ ಇವರು ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ ಹೊರತು, ಇಲ್ಲ ನೀವು ಹೀಗೆ ಹೇಳಿದ್ದು ಸರಿ ಅಲ್ಲ, ತಪ್ಪು ಅಂತೇಳಿ ಅವರಿಗೆ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ಕೊಡುವಂತಹ ಗಟ್ಸ್ ಕೂಡ ಈ ಕಾಂಗ್ರೆಸ್ ನಾಯಕರಿಗೆ ಇಲ್ಲ. ಆದ್ರಿಂದಾಗಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಈ ರೀತಿಯ ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ. ಹಾಗೇನೆ ಕಾಂಗ್ರೆಸ್ನವರು ಕೂಡ ಅಷ್ಟೇ ರಾಹುಲ್ ಗಾಂಧಿಯನ್ನ ಪದೇ ಪದೇ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತೇಳಿ ಹೇಳಿ ಪ್ರಮೋಟ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಆದ್ರೆ ಪ್ರತಿ ಬಾರಿ ಕೂಡ ಅವರು ಫೇಲ್ಯೂರ್ ಆಗ್ತಾನೆ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ, ರಾಹುಲ್ ಗಾಂಧಿ ಅವರು ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಾಗ್ಬೋದು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.